ವಿಜಯನಗರಕ್ಕೆ ಧ್ವಜಾರೋಹಣಕ್ಕೆ ಹೋಗಲ್ಲ ಅಂತ ಹೇಳಿ ಸಚಿವ ಜಮೀರ್ ಪತ್ರವನ್ನು ಬರೆದಿದ್ದಾರೆ. ವಿಧಾನಸಭೆಯಲ್ಲಿ ವಿಷಯವನ್ನ ಪ್ರಸ್ತಾಪ ಮಾಡಿರೋದು ಬಿಜೆಪಿಯ ಶಾಸಕ ಸುನಿಲ್ ಕುಮಾರ್. ಈ ವಿಚಾರವನ್ನ ಇದು ರಾಷ್ಟ್ರ ಧ್ವಜಕ್ಕೆ ಮಾಡಿರುವಂತಹ ಅಪಮಾನ ಅಂತ ಹೇಳಿ ಗುಡುಗಿದ್ದಾರೆ ಸುನಿಲ್ ಕುಮಾರ್. ಧ್ವಜಾರೋಹಣಕ್ಕೆ ಹೋಗಲ್ಲ ಅಂದ್ರೆ ಅಂತಹ ಸಚಿವ ನಮಗೆ ಯಾಕೆ ಬೇಕು? ಈ ವೇಳೆ ಸಮರ್ಥನೆಗೆ ಮುಂದಾಗಿದ್ರು ಡಿಸಿಎಂ ಡಾಕ್ಟರ್ ಜಿ ಪರಮೇಶ್ವರ್. ವಿಧಾನಸೌಧದಲ್ಲಿ ಪಾಕಿಸ್ತಾನ್ ಜಿಂದಾಬಾದ್ ಎಂದವರನ್ನ ಸಮರ್ಥನೆ ಮಾಡಿಕೊಳ್ತಾ ಇದ್ರಿ ಅಂತ ಹೇಳಿ ಸುನಿಲ್ ಕುಮಾರ್ ಅವರ ಸ್ಟೇಟ್ಮೆಂಟ್ಗೆ ಎಲ್ಲಿಂದ ಎಲ್ಲಿಗೋ ನೀವು ಲಿಂಕ್ ಮಾಡಬೇಡಿ ಅಂತ ಡಿಸಿಎಂ ಪರಮೇಶ್ವರ್ ತಿರುಗೇಟನ್ನ ಕೊಟ್ಟರು. ಆ ಜಾಗದಲ್ಲಿ ಅಂದ್ರೆ ಈಗ ನಾನು ಧ್ವಜಾರೋಹಣಕ್ಕೆ ಹೋಗಲ್ಲ ಅನ್ನುವಂತ ಹೇಳಿಕೆ ಇದೆಯಲ್ಲ ಜಮೀರ್ ಅವರದ್ದು, ಈಗ ಪರ್ಯಾಯ ಸಚಿವರನ್ನ ಧ್ವಜಾರೋಹಣಕ್ಕೆ ನಿಯೋಜನೆ ಮಾಡಿದ್ದೇವೆ ಅಂತ ಪರಮೇಶ್ವರ್ ಹೇಳಿದರು. ವಸತಿ ಸಚಿವರಾದಂತಹ ಜಮೀರ್ ಅಹಮದ್ ಅವರು ಒಂದು ಪತ್ರ ಬರೆದಿದ್ದಾರೆ. ರಾಷ್ಟ್ರ ನಾಳೆ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ನನಗೆ ಹೋಗ್ಲಿಕ್ಕಾಗಲ್ಲ, ನಾನು ಆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಪತ್ರ ಕೊಟ್ರೆ ರಾಷ್ಟ್ರೀಯ ದಿನಾಚರಣೆಗೆ ಎಷ್ಟು ದೊಡ್ಡ ಪ್ರಮಾಣದ ಮಹತ್ವ ಕೊಟ್ಟಿದೆ ಅಂತ ಗೊತ್ತಿದೆ. ನನಗೆ ಸಮಯದ ಅವಕಾಶ ಇಲ್ಲ, ರಾಷ್ಟ್ರೀಯ ದಿನಕ್ಕೆ ನಾನು ಬರ್ಲಿಕ್ಕಾಗಲ್ಲ ಅಂತ ಒಬ್ಬ ಸಚಿವ ಹೇಳಿದ್ರೆ ಅಂತ ಸಚಿವನ ಯಾಕೆ ಇಟ್ಕೋತೀರಿ? ಮತ್ತೆ ರಾಷ್ಟ್ರಧ್ವಜವನ್ನು ಆರಿಸ್ಲಿಕ್ಕೆ ಆಗದಷ್ಟು ದೊಡ್ಡ ವ್ಯಕ್ತಿತ್ವ ಯಾರ್ದಾಗಾರೆ? ಒಬ್ಬ ಸಚಿವ ಈ ರೀತಿ ಪತ್ರವನ್ನ ಕೊಟ್ಟಿದ್ದನ್ನ ಸರ್ಕಾರ ಅಕ್ಸೆಪ್ಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ನಾಳೆ ರಾಷ್ಟ್ರಧ್ವಜ ಸ್ವಾತಂತ್ರ್ಯೋತ್ಸವ ಆಚರಣೆ ಯಾರಿಗೋಸ್ಕರ? ಬಹಳ ದೊಡ್ಡ ದೊಡ್ಡ ಸ್ವಾತಂತ್ರ್ಯ ಆಚರಣೆಯನ್ನು ಮಾಡ್ತಾ ಒಬ್ಬ ಸಚಿವ ಪತ್ರವನ್ನು ಅಧಿಕೃತವಾಗಿ ಕೊಟ್ಟಿದ್ದಾರೆ, ನಾನು ಹೋಗಲ್ಲ, ನನಗೆ ಸಮಯದ ಅವಕಾಶ ಇಲ್ಲ ಅಂತ. ಅದನ್ನು ಮುಖ್ಯಮಂತ್ರಿಗಳು ಒಪ್ಕೊಳ್ತಾರೆ, ಬದಲಾಯಿಸ್ತಾರೆ ಅಂತಂದ್ರೆ ಏನ್ ರಾಷ್ಟ್ರೀಯ ಧ್ವಜಕ್ಕೆ ರಾಷ್ಟ್ರೀಯ ಆಚರಣೆ ಗೌರವ ಇಲ್ಲೇನೋ? ಸಮಯದ ರಾಷ್ಟ್ರದ ಸ್ವಾತಂತ್ರ್ಯ ದಿನಾಚರಣೆಗೆ ಹೋಗ್ಲಿಕ್ಕೆ ಆಗದಲ್ಲೇ ಇರುವಂತ ಸಚಿವ ಯಾಕೆ